ನಿರೀಕ್ಷೆಗೆ ಮೀರಿದ ಗೆಲುವಾಗಿದೆ ಸರ್. ಕೋಟೆ ಜನತೆಗೆ ಏನು ಇಡೀ ಕ್ಷೇತ್ರ ಜನತೆ ಇವತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಮತ್ತು ಮೇಟಿ ಸಾಹೇಬರ ಅನುಕಂಪ ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಂತ ಕೆಲಸವನ್ನ ನೋಡಿ ಏನು 22,000 ಅಂತರದಿಂದ ಮತವನ್ನ ಹಾಕಿರ್ತಕ್ಕಂಥ ಬಾಗಲಕೋಟೆ ಕ್ಷೇತ್ರದ ಜನತೆಗೆ ಮೇಟಿ ಸಾಹೇಬರ ಕುಟುಂಬದ ವತಿಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸಿಎಂ ಅವರ ತಂತ್ರಗಾರಿಕೆ ಮತ್ತು ಅನುಕಂಪದ ವರ್ಕೌಟ್ ಆಗಿದೆ, ಹೆಚ್ಚು ವರ್ಕೌಟ್ ಆಗಿದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಮ್ಮ ಸ್ವಂತ ಚುನಾವಣೆಯಲ್ಲಿ ಕೂಡ ಇಷ್ಟು ಅಡ್ಡಾಡಿದ್ದಿಲ್ಲ. ಬಾದಾಮಿಯಲ್ಲಿ ಕೂಡ ಒಂದ್ ಸತಿ ಅಷ್ಟೇ ಬಂದಿದ್ರು. ಆದ್ರೆ ಇವತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ ಒಂದು ಮೇಟಿ ಸಾಹೇಬರ ಋಣ, ಅವರ ಸಂಬಂಧ, ಆ ಸಂಬಂಧದ ಸಲುವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಪತಾಕಿಯನ್ನ ಹಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಡೀ ಸಚಿವ ಸಂಪುಟ, ಉಪಮುಖ್ಯಮಂತ್ರಿಗಳ ಸಮೇತ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡಿದ್ದಕ್ಕೆ ಇವತ್ತು 22,000 ಅಂತರದಿಂದ ಜಯ ಗಳಿಸಕ್ಕೆ ಸಾಧ್ಯ ಆಗೈತೆ ಅಂತ ಹೇಳ್ಬೇಕು. ಮೊದಲನೇ ಸುತ್ತಿನಿಂದ 23ನೇ ಸುತ್ತಿನವರೆಗೂ ಬಿಜೆಪಿ ಹಿನ್ನಡೆಯನ್ನ ಸಾಧಿಸ್ಕೊಬಂತು. ಕಂಟಿನ್ಯೂಷನ್ ಆಗಿ ಕಾಂಗ್ರೆಸ್ ಅನ್ನ ಪ್ಲಸ್ ಪಾಯಿಂಟ್ ಆಗಿದೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಬಾಗಲಕೋಟೆ ಕ್ಷೇತ್ರದಲ್ಲಿ ಏನು ಬಾಗಲಕೋಟೆ ಸಿಟಿ ಸಮೀಪ ಏನ್ ಬರ್ತೀವಿ, ಹೊನ್ನಾಕಟ್ಟಿ ಮಠ 81ನೇ ಬೂತ್ ಬರ್ತಾವ. ಲಾಸ್ಟ್ 81 ಬೂತ್ ಬಾಗಲಕೋಟೆ ಎಂಟ್ರಿ ಆಗ್ಬೇಕಾದ್ರೆ 81 ಬೂತ್ ಮಠನ ನಾವು 15,000 ಮ್ಯಾಗ ಲೀಡ್ ಬರ್ತೀವಂತ ಒಬ್ರಿಗೆ ಹೇಳಿದ್ವಿ. ಆ 15,000ಕ್ಕಿಂತ ಕೂಡ ಹೆಚ್ಚು ಲೀಡ್ ನಿಂದ ನಾವು ಅಲ್ಲಿಂದ ಬಂದವರು ಅಲ್ಲಿಂದ ಕಡಿಮೆನೇ ಆಗಿಲ್ಲ. 10,000 ಲಾಸ್ಟ್ ಕಡಿಮೆ ಬಂದಿದ್ವಿ ನಾವು. ಅಲ್ಲಿಂದ ಏಕೆ ಬಂದಿದ್ವಿ, ಒಟ್ಟ ಕಡಿಮೆನೇ ಆಗಿಲ್ಲ. ಅದು ಆ ಹಿಂದಿನ ಅಭ್ಯರ್ಥಿಗೂ ಗೊತ್ತೈತಿ, ಈಗಿದ್ದವರಿಗೂ ಗೊತ್ತೈತಿ. ಯೋಜನೆಗಳೇನು ಇಲ್ಲಿ ಉಮೇಶ್ ಮೆಟ್ಟಿ ಅವರು ಬಾಗಲಕೋಟೆ ಸರ್ವಾಂಗೀಣ ಅಭಿವೃದ್ಧಿಗೆ, ಬಾಗಲಕೋಟೆ ಕ್ಷೇತ್ರದ ಏನು ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನ ನಮ್ಮ ಸರ್ಕಾರ ಇನ್ನೂ 2 ವರ್ಷ ಐತಿ. 2 ವರ್ಷದಾಗೆ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ, ಹೆಚ್ಚು ಅನುದಾನವನ್ನ, ಇತಿಹಾಸದಾಗ ಬರ್ಲಾರ್ದಂತ ಲೀಡನ್ನ ಏನೋ ಬಾಗಲಕೋಟೆ ಜನತೆ ಕೊಟ್ಟಾರ, ಅದಕ್ಕಿಂತ ಹೆಚ್ಚು ಕೆಲಸವನ್ನ ಉಮೇಶ್ ಮೆಟ್ಟಿ ಅವರು ಜವಾಬ್ದಾರಿ ತಗೊಂಡು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕೆಲಸವನ್ನ ಮಾಡ್ತಾರೆ. ಮೆಡಿಕಲ್ ಕಾಲೇಜ್ ಕಾಮಗಾರಿ 2 ವರ್ಷ ಒಳಗೆ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಬರದಿಂದ ಸಾಗಿದೆ. ಈಗಾಗಲೇ ಕೆಲಸ ಅಡಿಗಲ್ ಆಗಿಂದ ಕೆಲಸ ನಿಂತಿಲ್ಲ. ಯಾವಾಗ ಅಡಿಗಲ್ ಆಗಿದೆ ಅವಾಗ ಎಕ್ಸ್ಟೆನ್ಷನ್ ಆಗ್ಲಿ, ನಾವು NIC ಪರ್ಮಿಷನ್ ತಗೊಂಡಾಗ್ಲಿ, ಮೆಡಿಕಲ್ ಕಾಲೇಜ್ ಪರ್ಮಿಷನ್ ತಗೊಂಡಾಗ್ಲಿ ಪ್ರಕ್ರಿಯೆ ನಡೆದು ಬಿಟ್ಟಿದೆ. ಮತ್ತು ಮಾರ್ಕೆಟ್ ಯೋಜನೆಗಳನ್ನ, ಮಾರ್ಕೆಟ್ ನಿರ್ಮಾಣ ಮಾಡ್ಬೇಕಂತ ಯೋಜನೆಗಳನ್ನ ಏನು ಹಾಕೊಂಡಿವಿ, ಅದು ಕೂಡ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಅದು ಮುಖ್ಯಮಂತ್ರಿಗಳು ಸಭೆ ಸೇರಿ ಅದನ್ನು ಕೂಡ ಯಶಸ್ವಿ ಎಂದು ಮಂಜೂರು ಮಾಡುವಂತ ಕೆಲಸವನ್ನ ಮಾಡ್ತಾರ. ಮತ್ತು ಬಾಗಲಕೋಟೆ ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡಿದ್ರ ಕ್ಷೇತ್ರಕ್ಕೆ ಹೆಚ್ಚಿಗೆ ಅನುದಾನ ಬರ್ತೈತಿ, ಅಭಿವೃದ್ಧಿ ಆಗತ್ತ. ನಗರ ಪಾಲಿಕೆ ಆತಂದ್ರೆ ಒಂದು ಹೆಚ್ಚು ಬಿಜಾಪುರಕ್ಕೆ ಹೆಚ್ಚು ಅಭಿವೃದ್ಧಿ ಅನುದಾನವನ್ನ ಬರ್ತಕ್ಕ ಒಂದು ಅವಕಾಶ ಸಿಗ್ತೈತಿ ಅನ್ನೋದಕ್ಕ ಅದನ್ನು ಮಹಾನಗರ ಪಾಲಿಕೆ ಉನ್ನತೀಕರಿಸಬೇಕು ಅಂತೇಳಿ ನಗರಸಭೆಯನ್ನ ಅದನ್ನು ಕೂಡ ಪ್ರಯತ್ನ ಮಾಡ್ತೀವಿ. ಅದನ್ನು ಕೂಡ ಮಂಜೂರು ಮಾಡಿಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ನಾವು ಹೇಳ್ತೀವಿ. UKP ಯೋಜನೆಗಳು ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದಂತೆ ಅದು ಪ್ರತಿ ವರ್ಷ ಏನು ಪರಿಹಾರಧನ ಕೊಡಬೇಕು, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಕ್ ವಿಚಾರ ಮಾಡಿದರೆ ಅದರಂತೆ ನಡೀತೈತಿ. ಈ ಚುನಾವಣೆಯಲ್ಲಿ ತಮ್ದು ಕೂಡ ನಮ್ದೇನಿಲ್ಲ, ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತೀವಿ. ಕೆಲಸ ಮಾಡಿದವರು ಬಹಳ ಮಂದಿ ಇದಾರೆ, ಅಂತವ್ರಿಗೆ ನಾವು ಕೃತಜ್ಞತೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ತೆರೆ ಮರೆ ಒಳಗ ಕೆಲಸ ಮಾಡಿದವರು ಬಹಳ ಮಂದಿ ಇದಾರೆ. ತಳಹಂತಿರ್ತಕ್ಕಂಥ ಕಾರ್ಯಕರ್ತರ ಪ್ರತಿಯೊಂದು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಮಗೆ 4 ನಗರ ಬರ್ತಾವು, ಉಳಿಕಿದ 3-4 ಜಿಲ್ಲಾ ಪಂಚಾಯತಿ ಬರ್ತಾವ. ಅವ್ರಷ್ಟು ಕೂಡ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಕ್ಕೆ ಇವತ್ತು 22,000 ಓಟು ನಮಗೆ ಹೆಚ್ಚಿಗೆ ಬರಕ್ಕೆ ಕಾರಣ ಆಗೈತೆ. ಗೆಲುವನ್ನ ಒಂದೇದ್ದು ಮೇಟಿ ಸಾಹೇಬರಿಗೆ ಸಲ್ಲಿಸ್ತೀವಿ, ಮೇನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಾರಕಿಹೊಳಿ ಸಾಹೇಬರಿಗೆ, ಬೈರ್ತಿ ಸುರೇಶ್ ಅವರಿಗೆ, ಜಿಲ್ಲೆಯ ಎಲ್ಲ ಶಾಸಕರು, ಅವಿಭಾಜ್ಯ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಶಾಸಕರಿಗೂ, ಬಂದಿರತಕ್ಕಂಥ KPCC ಎಲ್ಲಾ ಪದಾಧಿಕಾರಿಗಳಿಗೂ ಕೂಡ ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತದಾರರಿಗೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ ಖುಷಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ.